ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ಮಕ್ಕ ನಿಂಗೋಸ್ಕರ ಕಾಯ್ತಿರ್ತಾಳೆ, ಹೋಗು ಅಂತ ಕಳ್ಸಿದ್ರು. ತಂದೆ ತಾಯಿ ಕುಟುಂಬದ ಸದಸ್ಯರು ಎಷ್ಟೇ ಜನ ಇದ್ರು ಗಂಡಂಗೆ ಏನಾದ್ರೂ ಸಮಸ್ಯೆ ಆದಾಗ ಹೆಂಡತಿ ಜೊತೆ ಇರೋದು ಬೇರೆನಮ್ಮ. ಹೌದು, ನೀನೇನು ಹಾಗಿದೆಯಾ? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ನಾನು ಹೋಗಿ ಮಲ್ಕೊಂತೀನಕ್ಕ. ಸರಿ ಹೋಗು. ನಾನು ಅನ್ಕೊಂಡಿರೋ ಹಾಗೆ ನನ್ನ ತಂಗಿ ಸಂಸಾರ ಚೆನ್ನಾಗಿದೆಯಾ? ನನ್ನ ಸಂಸಾರದಲ್ಲಿ ಎಷ್ಟು ತೊಂದರೆ ಇದೆ ಅಂತ ಅಕ್ಕಂಗೆ ಗೊತ್ತಾದ್ರೆ ಅವಳು ತಡ್ಕೊಳ್ಳೋದಿಲ್ಲ. ಶ್ರೀಕರ್ಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಗೊತ್ತಾದ್ಮೇಲೆ ವಿಲವಿಲ ಅಂತ ಒದ್ದಾಡಿದ್ಲು. ಸರಿಯಾದ್ರು ಅಂತ ಗೊತ್ತಾದ್ಮೇಲೆ ಖುಷಿಯಾಗಿರ್ಬೇಕು ಅಲ್ವಾ? ನಿದ್ದೆ ಆಗಿಲ್ಲ ಅಂತ ಹಾಗಿದ್ದಾಳ, ಇಲ್ಲ ಇನ್ನೇನಾದ್ರೂ ಕಾರಣ ಇದೆಯಾ? ಒಂದ್ಸಲ ಅವ್ರ ಅತ್ತೆ ಮನೆಗೆ ಹೋಗ್ಲೇಬೇಕು. ನಮ್ಮ ಅನುಮತಿ ಇಲ್ದೇನೆ ನಮ್ಮ ಮನೆಯೊಳಗ್ ಬಂದು ರಾತ್ರಿ ಎಲ್ಲ ನನ್ನ ಮಗನ ಜೊತೆನೆ ಇದ್ದು ಹೋಗ್ತಿದ್ಯೋ ಅಂದ್ರೆ ನಿನಗೆಷ್ಟು ಧೈರ್ಯ? ನಿನ್ನ ಅವನಿ 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 ಎಲ್ಲಿದ್ಯಾ ಅವನಿ? ಅವನಿ ಮಧ್ಯಾಹ್ನ ನಿದ್ದೆಯಿಂದ ಎದ್ದಿರೋ ಹೊಸ ಮದುಮಗನ್ ತರ ಒಳ್ಳೆ ರೆಸ್ಟ್ ತಗೊಂಡಿರೋ ಹಾಗಿದ್ಯಾ ಬಾಮೈದ? ಗ್ಲಾಮರ್ ಕೂಡ ತುಂಬಾ ಚೆನ್ನಾಗಿ ಬಂದಿರೋ ಹಾಗಿದೆ. ಅಮ್ಮ, ಅವನು ಎಲ್ಲಿದ್ದಾಳಮ್ಮ? ನನ್ನ ಸೆರಗಲ್ಲಿ ಗಂಟ್ ಹಾಕೊಂಡಿದ್ದೀನಿ ಕಣೋ. ಬೆಳಗಾಗೋವರೆಗೂ ನಿನ್ ರೂಮಲ್ಲೇ ಇಟ್ಕೊಂಡಿದ್ದೆ, ಸಾಲ್ದು ಅಂತ ಕನ್ವರ್ಸ್ತಿದ್ಯಾ? ನೀನ್ ಕೂಡ ದಾರಿ ತಪ್ತೀಯ ಅಂತ ನಮಗೂ ಈ ನಡುವೆ ಅರ್ಥ ಆಗ್ತಿದೆ ಶ್ರೀ. ಯಾಕೆ ಹಾಗೆ ಮಾತಾಡ್ತಿದ್ದೀರಾ ಅಮ್ಮ? ಬುದ್ಧಿ ಇಲ್ವೇನೋ ನಿನ್ಗೆ? ನಾವಿಲ್ದೇ ಇರೋ ಸಮಯ ನೋಡ್ಕೊಂಡು ಅವನಿನ ಮನೆಗ್ ಕರ್ಸ್ಕೊತ್ಯಾ? ಯಾರಿಗಾದ್ರೂ ಗೊತ್ತಾಯ್ತು ಅಂದ್ರೆ ಎಂತ ಅವಮಾನ! ಬಾಮೈದ, ಅವನಿನ ಮನೆಗೆ ಕರ್ಸ್ಕೊಂಡಿದ್ದಕ್ಕೆ ಅತ್ತೆಯವರು ಒಳ್ಳೆ ಬಹುಮಾನನೇ ಕೊಟ್ರು. ಏನಾ ಬಹುಮಾನ ಅಂತ ಆಶ್ಚರ್ಯ ಪಡ್ಬೇಡ, ಚೆನ್ನಾಗಿ ಕೆನ್ನೆಗೆ ಏಟ್ಬಿಟ್ರು. ನಮ್ಮ ಅನುಮತಿ ಇಲ್ದೇನೆ ನಮ್ಮ ಮನೆಯೊಳಗ್ ಬಂದು ರಾತ್ರಿ ಎಲ್ಲ ನನ್ನ ಮಗನ ಜೊತೆನೆ ಇದ್ದು ಹೋಗ್ತಿದ್ಯೋ ಅಂದ್ರೆ ನಿನಗೆಷ್ಟು ಧೈರ್ಯ? ನಿನ್ನ ಆ ಸೌಂಡ್ ನಮ್ಗಿನ್ನೂ ಕೇಳಿಸ್ತಾನೇ ಇದೆ. ಕೊಟ್ಟಿರೋ ಏಟ್ಗೆ ಕೆನ್ನೆ ಊದ್ಕೊಂಡಿರುತ್ತೆ. ಮಾವನ್ನ ಕಂಟ್ರೋಲ್ ಅಲ್ಲಿ ಇಡ್ಲಿಲ್ಲ ಅಂದ್ರೆ ನಮ್ಗೆ ದೂರ ಆಗ್ಬಿಡ್ತಾನೆ. ಎಲ್ಲರೂ ಸ್ವಲ್ಪ ಹೊತ್ತು ಸುಮ್ಮನಿರ್ತೀರಾ? ನಾನ್ ಕರೆಸ್ಕೊಂಡೆ ಅಂತ ಇವ್ರು ಹೇಳಿದ್ರೆ ನೀವ್ ಹೇಗ್ ನಂಬದ್ರಮ್ಮ? ನಡೆದಿದ್ದೇನು ಅಂತ ತಿಳ್ಕೊಬೇಕಲ್ವಾ? ಹೆಡ್ಡಕ್ಕಿದೆ, ಕಾಫಿ ಮಾಡ್ಕೊಡು ಅಂತ ಕಾವ್ಯನ್ ಕೇಳಿದ್ರೆ ನನಗೆ ಕಾಫಿನೇ ಮಾಡಕ್ ಬರಲ್ಲ ಅಂತ ತಪ್ಪಿಸ್ಕೊಂಡ್ಲು. ಕಾವ್ಯನಿಗೆ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ಅದ್ಕೆನ ಕೇಳಿದ್ರೆ ಅವರು ಕಾರಣ ಹೇಳಿದ್ರು. ತಾಯಿ ಅಂತ ಅದ್ಕೆಗೆ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ಇವಾಗ ನಾವು ಅಣ್ಣನ ತಂದೆ ನಂತರ ಸ್ಥಾನ ಕೊಡ್ತಾರೆ.
ಟ್ಯಾಬ್ಲೆಟ್ ಕೊಡು ಅಂತ ಕೇಳಿದ್ರೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಗಡೆ ಹೊರಟೋದ. ಇನ್ನು ಭಾವನ್ ಬಗ್ಗೆ ಎಷ್ಟು ಕಡಿಮೆ ಹೇಳ್ಕೋತೀವೋ ಅಷ್ಟು ಒಳ್ಳೇದು. ಮನೆ ಹೇಳಿನ ಕರ್ಮ. ಸರಿ ಹೋಗ್ಲಿ, ಎಲ್ಲರೂ ಏನಾದ್ರೂ ಘನಕಾರ್ಯ ಮಾಡೋದಕ್ಕೆ ಹೋಗಿದಾರ ಅಂತಂದ್ರೆ ಎಲ್ಲರೂ ಸೇರಿ ಸೆಕೆಂಡ್ ಶೋ ಸಿನಿಮಾಗೆ ಹೋಗಿದ್ದಾರೆ. ನೀವು ಇಲ್ಲ, ಇವರು ಇಲ್ಲ. ಜ್ವರ ಬಂದು ರೂಮಲ್ಲಿ ಮಲ್ಕೊಂಡಿದ್ರೆ ಆ ಟೈಮಲ್ಲಿ ದೇವತೆ ಹಾಗೆ ಅವನಿಗೆ ಫೋನ್ ಮಾಡಿದ್ರು. ಹಲೋ, ಏನ್ರಿ? ನಿನ್ನೆ ದಿನ ನನ್ನವರಲ್ಲಿ ಸ್ವಾರ್ಥ ನೋಡ್ದೆ, ಅವನಿಲಿ ಮಾನವೀಯತೆನ ನೋಡ್ದೆ. ಅವನಿ ಏನಾದ್ರೂ ಬಂದಿರ್ಲಿಲ್ಲ ಅಂದಿದ್ರೆ ಈ ಕ್ಷಣ ನಾನು ಬದುಕಿರ್ತಾನೆ ಇರಲಿಲ್ಲ. ನೀವಂದ ಹಾಗೆ ರಾತ್ರಿ ಎಲ್ಲ ಅವನಿ ನನ್ನ ರೂಮಲ್ಲೇ ಇದ್ಲು, ನನಗೆ ಸೇವೆ ಮಾಡೋದಕ್ಕೆ, ನನ್ನನ್ನು ಕಾಪಾಡೋದಕ್ಕೆ. ಅವನಿನ ನಾನ್ ಕರ್ಸ್ಕೊಳ್ಳಿಲ್ಲ ಅಮ್ಮ, ಆ ದೇವ್ರೆ ಕಳಿಸ್ದ. ಅಂತ ಹುಡುಗಿಗೆ ಕೆನ್ನೆಗೆ ಹೊಡೆದು ಸನ್ಮಾನ ಮಾಡಿ ಕಳಿಸಿದ್ರ. ಸಾರಿ ಕಂದ, ನಡೆದಿದ್ದು ತಿಳ್ಕೊಳ್ದೇನೆ ನಾನೇ ಅವಸರ ಪಟ್ಟೆ. ಅವನಿ ನಮ್ಮನೆಗೆ ಬರಬಾರ್ದು ಅಂತ ನಿರ್ಧಾರ ತಗೊಂಡಿದ್ದೀನಲ್ವಾ, ಅದಕ್ಕೆ ಆವೇಶದಲ್ಲಿ ಹಾಗೆ ಮಾಡ್ಬಿಟ್ಟೆ. ಮದ್ವೆ ಮಾಡ್ಕೋತೀನಿ ಅಂತ ಹಿಂದೆ ಬಿದ್ದಿದ್ಯಲ್ಲ, ಇದೇನಾ ನಿನ್ ಪ್ರೀತಿ? ತಮ್ಮನ ಮೇಲೆ ಪ್ರೀತಿ ಇಲ್ವೇನೋ ನಿನ್ಗೆ? ಒಂದು ಟೈಮಲ್ಲಿ ಇತ್ತು, ಅವನಿಗೋಸ್ಕರ ಯಾವಾಗ ನನ್ನ ಕಾಲರ್ ಹಿಡ್ಕೊಂಡು ಆಗ್ಲೇ ಸತ್ತೋಯ್ತು. ಮನುಷ್ಯರ ಸಂಬಂಧಗಳು ದಿನಕ್ಕೂ ಹಾಳಾಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ನಿಮ್ ತರ ಯೋಚನೆ ಮಾಡೋರಿಂದಾನೆ. ನಿಮ್ಮೆಲ್ಲರ್ಕಿಂತ ಅವನಿನೇ ತುಂಬಾ ದೊಡ್ಡೋಳು. ತಗೊಂಡಿರೋ ಕ್ಲಾಸ್ ಸಾಕು, ನಡೀರಿ. ಏನ್ರಿ, ಅವನಿಗೆ ಹೊಡೆದು ತಪ್ಪು ಮಾಡ್ಬಿಟ್ಟೇರಿ? ಹೌದು ವೇದ, ಅಮ್ಮ, ನನ್ನ ಮಗನ ಜೀವನನ ಇಷ್ಟು ಪ್ರಶ್ನಾರ್ಥಕವಾಗಿ ಬದಲಾಯಿಸ್ತೀಯ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅವನ ವಯಸ್ಸಿನವರು ಮಕ್ಕಳ ಜೊತೆ ಸಂತೋಷವಾಗಿದ್ದಾರೆ, ಮತ್ತೆ ಅವನಿಗೆ ಯಾಕೆ ಸಂಬಂಧನೇ ಬರ್ತಿಲ್ಲ? ಅವನೇನ್ ಪಾಪ ಮಾಡಿದಾನೆ? ನಾವೇನ್ ಅನ್ಯಾಯ ಮಾಡಿದೀವಿ ತಾಯಿ? ನನ್ನ ಜಾತಕ ಹೊಂದಿರೋ ಸೊಸೆನ ಯಾಕೆ ಕೇಳ್ತಿದೀವೋ ನಿನಗ್ ಗೊತ್ತಿಲ್ವಾ? ನನ್ನ ಸ್ವಾರ್ಥನ ನಾನು ನೋಡ್ಕೊಂಡಿದ್ರೆ ಅವನೇ ಅಂತ ಒಳ್ಳೆ ಹುಡುಗಿನೇ ಸೊಸೆಯಾಗಿ ಮಾಡ್ಕೋತಿದ್ದೆ. ಅಲ್ಲಿ 10 ಊರಿನ ಕ್ಷೇಮಕ್ಕೋಸ್ಕರ ಯೋಚನೆ ಮಾಡ್ತಿದೀವಿ. ಮನೆಯಲ್ಲಿ ಇವ್ರ ಶಾಪಗಳು, ಇನ್ನೊಂದು ಕಡೆ ಸುಜಾತನ್ ಶಾಪ. ತಲೆ ಕೆಟ್ಟು ಹೋಗ್ತಿದ್ಯಮ್ಮ. 10 ಊರಿಗೆ ಅನ್ಯಾಯ ಮಾಡ್ಬೇಕು ಅನ್ಕೋತಿದ್ಯಾ? ಸುಜಾತ ಮುಂದೆ ನನ್ನನ್ನು ಸೋಲಿಸ್ಬೇಕು ಅನ್ಕೋತಿದ್ಯಾ?
ಇದು ನಿನ್ನ ಕಾರ್ಯ, ನೀನೇ ನಡೆಸು. ಇಲ್ಲ ಅಂದ್ರೆ ನನ್ನನ್ನ ಬಲಿ ತಗೋ. ಇನ್ನು ನಾನು ಸಹಿಸೋದಿಲ್ಲ, ನನ್ನಿಂದ ಆಗಲ್ಲ. ಬೇಗ ಏನೋ ಒಂದು ಮಾಡು ತಾಯಿ. ವೇದ, ಬೇಜಾರು ಮಾಡ್ಕೋಣ. ಇನ್ನೆಷ್ಟು ಕಾಲ ರೀ ಈ ವೇದನೆ? ದೈವ ಕಾರ್ಯಗಳು, ಪರೀಕ್ಷೆಗಳು ನೀಡ್ತಾನೆ ಇರುತ್ತೆ. ತಾಳ್ಮೆ ಕಡಿಮೆ ಆಗ್ತಿದೆ ರೀ, ನಂಬಿಕೆ ದೂರ ಆಗ್ತಿದೆ. ಹಾಗನ್ಬೇಡ ವೇದ. ನಮ್ಮ ಪ್ರಯತ್ನ ನಾವು ಮಾಡ್ತಾ ದೇವ್ರ ಮೇಲೆ ಭಾರ ಹಾಕಿದ್ರೆ ನಮಗ್ ಬೇಕಾಗಿರೋ ಜಾತಕ ಹೊಂದಿರೋ ಹುಡುಗಿ ಖಂಡಿತ ಸಿಗ್ತಾಳೆ. ಕಾಫಿ ತಗೊಳಮ್ಮ. ನಾನೀಗ ಕಾಫಿ ಕುಡಿಯೋ ಮೂಡಲ್ಲಿ ಇಲ್ಲ ಗೌತಮಿ, ತುಂಬಾ ಟೆನ್ಷನ್ ಅಲ್ಲಿದ್ದೀನಿ. ತಕ್ಷಣ ಡ್ಯಾಡಿ ಕಾಲ್ ಮಾಡು. ನೀನ್ ಹೇಳ್ದಾಗೇನೆ ನೀನ್ ಇಷ್ಟಪಟ್ಟಿರೋ ಹುಡುಗನ ಬಗ್ಗೆ ಎಂಕ್ವೈರಿ ಮಾಡಕ್ ಹೋಗಿದಾರಲ್ವಾ, ಆ ಕೆಲ್ಸ ಮುಗಿದ ತಕ್ಷಣ ಮನೆಗ್ ಡೈರೆಕ್ಟ್ ಆಗಿ ಬರ್ತಾರೆ. ಅವ್ರು ಬರೋವರ್ಗೂ ನೀನ್ ಎಮೋಷನ್ ಕಂಟ್ರೋಲ್ ಮಾಡ್ಕೊಂಡು ಸ್ವಲ್ಪ ತಾಳ್ಮೆಯಿಂದಿರೋ. ನಿಂದು ಅರೇಂಜ್ ಮ್ಯಾರೇಜ್ ಅಲ್ವಾ, ಅದಕ್ಕೆ ನಿಂಗೆ ಲವ್ ಅಲ್ಲಿ ಬಿದ್ದೋರ್ ಪರಿಸ್ಥಿತಿ ಹೇಗಿರತ್ತೆ ಅಂತ ಗೊತ್ತಾಗಲ್ಲ. ಈ ಫೀಲಿಂಗ್ ಹೇಗಿರತ್ತೆ ಗೊತ್ತಾ? ಮನ್ಸು ಕೂಲಾಗಿರಲ್ಲ, ಕಾಲು ಮುಂಜಾಗ್ದಲ್ಲಿ ಸರಿಯಾಗಿ ನಿಲ್ಲಲ್ಲ, ಒಂದಲ್ಲ ಥರಥರವಾಗಿರತ್ತೆ. ನಿನಗ ಅರ್ಥ ಆಗಲ್ಲ. ನನಗ ಅವನ ಜೊತೆ ಮದ್ವೆ ಆಗೋವರ್ಗೂ ನನಗ್ ಮನಃಶಾಂತಿ ಇರಲ್ಲ. ಅಲ್ಲಿ ನೋಡು, ನಿಮ್ ಡ್ಯಾಡಿ ಬಂದ್ಬಿಟ್ರು. ವಾಟ್ ಹ್ಯಾಪನ್ ಡ್ಯಾಡ್? ನಿಮ್ ಅಳಿಯ ಆಗೋನ್ ಬಗ್ಗೆ, ಅದೇ ಐ ಮೀನ್ ಈ ನಿಹಾರಿಕಾ ಗಂಡ ಆಗೋನ್ ಬಗ್ಗೆ ಗೊತ್ತಾಯ್ತಾ? ನನ್ನ ಮಗಳು ತುಂಬಾ ದಿನ ಆದ್ಮೇಲೆ ಕೇಳಿದ ಕೋರಿಕೆನ ತಿಳ್ಕೊಳ್ದೆ ಬಿಡ್ತೀರಾ? ಪೂರ್ತಿ ವಿವರಗಳನ್ನ ತಿಳ್ಕೊಂಡೇ ಬಂದಿದ್ದೀನಮ್ಮ. ವೆರಿ ಗುಡ್. ಇನ್ನೂ ಲೇಟ್ ಮಾಡ್ತೀನಿ, ಅವನ್ ಡೀಟೇಲ್ಸ್ ಎಲ್ಲ ಫಟಾಫಟ್ ಅಂತ ಹೇಳ್ಬಿಡಿ. ಹುಡುಗನ ಹೆಸರು ಶ್ರೀಕರ್. ಶ್ರೀಕರ್, ವಾಟ್ ಅ ನೈಸ್ ನೇಮ್. ಶೇಖರ್ ಅವರ ಅಳಿಯನ್ ಹೆಸರು ಶ್ರೀಕರ್, ನಿಹಾರಿಕನ್ ಗಂಡ ಆಗೋನ್ ಹೆಸರು ಶ್ರೀಕರ್. ಹೆಸರು ಸೂಪರ್ ಅಲ್ವಾ? ಹಾ, ನೆಕ್ಸ್ಟ್ ನೆಕ್ಸ್ಟ್. ಇರೋದು ಸದಾಶಿವನಗರ. ಸದಾಶಿವನಗರ ಅಂದ್ರೆ ನಮ್ ಜೊತೆ ಸಮಾನವಾಗಿ ತೂಗ್ತಾನೆ ಅಂತಾಯ್ತು. ನಮಗಿಂತ ಸ್ವಲ್ಪ ಜಾಸ್ತಿನೇ. ಶ್ರೀಕರ್ ಪೇರೆಂಟ್ಸ್ ಹೆಸರು ವೇದವತಿ ಪ್ರಸಾದರಾವ್. ಅತ್ತೆ ಮಾವನ್ ಹೆಸರು ಕೂಡ ಸಾಫ್ಟ್ ಆಗೇ ಇದೆ. ಖಂಡಿತ ವರ್ಕೌಟ್ ಆಗತ್ತೆ. ನಾನಂತೂ ಪಾಸಿಟಿವ್ ಆಗಿದ್ದೀನಿ. ನೀವು 1 ನಿಮಿಷನೂ ವೇಸ್ಟ್ ಮಾಡ್ದೆ ಅರ್ಜೆಂಟಾಗಿ ಹೊರಡಿ ಇವಾಗ. ನಮ್ ಮಗಳ ಮದ್ವೆ ಸ್ವರ್ಗದಲ್ಲಿ ನಿಶ್ಚಯ ಆಗಿದೆ ಅಂತ ಬೇರೆ ಏನು ಮಾತಾಡ್ದೆ ನಮ್ ಮಗಳೇ ಲವ್ ಮಾಡಿ ನಿರ್ಧಾರ ಮಾಡಿದಾಳೆ ಅಂತ ಹೇಳಿ ಶ್ರೀಕರ್ ಜೊತೆ ಮದ್ವೆ ಫಿಕ್ಸ್ ಮಾಡ್ಕೊಂಡ್ ಬನ್ನಿ. ನಿನಗೆ ಯಾವುದೇ ಇಷ್ಟ ಆದ್ರೂ ಸುಮ್ಮನೆ ಬಿಡಲ್ಲ ಅಲ್ವಾ? ಹಾಗೇನೆ ನಿನಗೆ ಇಷ್ಟ ಆಗಿರೋದನ್ನ ಕೊಡೋದು ನಮ್ ಜವಾಬ್ದಾರಿ. ತಕ್ಷಣ ಹೋಗಿ ಮಾತಾಡ್ ಬರ್ತೀವಿ. ಡ್ಯಾಡ್, ಇನ್ನೂ ಇಲ್ಲೇ ಇದ್ದೀರಲ್ಲ, ಇಷ್ಟೊತ್ಗಾಗ್ಲೇ ಮಾಯ ಆಗ್ಬಿಡ್ಬೇಕು. ಹೊರಡಿ ಹೊರಡಿ. ಹೋಗ್ತೀನಿ ಬೇಬಿ, ಬಟ್ 1 ಕಂಡೀಷನ್. ವಾಟ್? ನಾನು ಹೇಳೋದೆಲ್ಲ ಹೇಳ್ತೀನಿ. ಮಿಸ್ ಆಗಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಮಾತ್ರ ನೀನು ಈಸಿಯಾಗಿ ತಗೋಬೇಕು. ನೋ, ಬಹುಶಃ ತಗೊಳ್ಳೋದಿಲ್ವೇನೋ ಡ್ಯಾಡ್. ಲೈಫಲ್ಲಿ ತುಂಬಾ ವಿಷಯಗಳನ್ನ ಈಸಿಯಾಗಿ ತಗೊಂಡಿದ್ದೀನಿ, ಯಾಕಂದ್ರೆ ಅವುಗಳನ್ನ ನನ್ನ ಮನ್ಸಿನವರೆಗೂ ತಗೊಂಡಿಲ್ಲ. ಬಟ್ ದಿಸ್ ಗಾಯ್ ನನ್ನ ಮನ್ಸೆಲ್ಲ ತುಂಬಿಕೊಂಡಿದ್ದಾನೆ, ಸೊ ಈಸಿಯಾಗಿ ತಗೊಳ್ಳೋದಿಲ್ಲ. ನೀವು ಖಂಡಿತ ವರ್ಕೌಟ್ ಮಾಡ್ಕೊಂಡು ಬರಲೇಬೇಕು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಪ್ಲೀಸ್ ಗೋ ಅಹೆಡ್. ನಾನು ವಾಪಸ್ ಬಂದ್ಮೇಲೆ ಮತ್ತೆ ಅವ್ರಿಗೆ ಜ್ವರ ಏನಾದರೂ ಬಂದಿದೆಯೋ ಏನೋ? ಅವ್ರು ಹೇಗಿದ್ದಾರೋ? ಅವನಿ, ಏನು ಅಂದ್ರೆ? ಏನ್ರಿ?
ಜ್ವರ ಪೂರ್ತಿಯಾಗಿ ಕಡಿಮೆ ಆಯ್ತಲ್ವಾ? ನಿಮಗ್ ಸುಸ್ತಾಗ್ತಿಲ್ಲ ತಾನೆ? ಏನಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಯಾಕೆ ಬಂದ್ರಿ? ಮನೇಲಿದ್ದು ರೆಸ್ಟ್ ತಗೋಬೇಕಿತ್ತಲ್ವಾ? ಕೂತ್ಕೋಬೋದಾ? ಇಲ್ಲ ಅಂದ್ರೆ ಹೊರಗಡೆ ಹೋಗು ಅಂತೀಯ? ಬನ್ನಿ ಕೂತ್ಕೊಳ್ಳಿ. ನಾನು ಹೋಗಿ ಕಾಫಿ ತರ್ತೀನ್ರಿ. ಬೆಳಗ್ಗೆವರೆಗೂ ಸೇವೆ ಮಾಡಿದ್ ಸಾಕು, ಇವಾಗೇನ್ ಬೇಡ. ನೀನು ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರೆ ಸಾಕು. ಕೂತ್ಕೋ. ನೀನ್ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದಿದ್ರೆ ಮಾರ್ನಿಂಗ್ವರೆಗೂ ನಾನು ಹಾಸ್ಪಿಟಲ್ಗೆ ಹೋಗ್ತಾನೆ ಇರಲಿಲ್ಲ. ಆವಾಗ ಏನಾಗ್ತಿದ್ನೋ ಏನೋ. ನಿಮ್ಗೇನೂ ಆಗ್ಬಾರ್ದು ಅಂತಾನೆ ಆ ಸಮಯದಲ್ಲಿ ದೇವ್ರೇ ನನ್ನ ಕೈಯಿಂದ ಫೋನ್ ಮಾಡಿಸ್ದ. ಗಂಡ ಆಪತ್ತಿನಲ್ಲಿದ್ರೆ ಹೆಂಡತಿ ಎಷ್ಟೇ ಕೋಪದಲ್ಲಿದ್ರು ಕ್ಷಣ ಕೂಡ ಯೋಚನೆ ಮಾಡಲ್ಲ ಅಂತ ಮತ್ತೊಂದ್ಸಲ ನನ್ನ ಹೆಂಡತಿ ಮುಖಾಂತರ ರುಜುವಾತಾಯ್ತು. ಥ್ಯಾಂಕ್ ಯು ಸೋ ಮಚ್ ಅವನಿ. ನಾನೇನ್ ಸಹಾಯ ಮಾಡಿಲ್ಲ ನೀವು ಥ್ಯಾಂಕ್ಸ್ ಹೇಳೋದಕ್ಕೆ. ಹಾಗೆ ಮಾಡಿದ್ದು ನಿಮ್ಮೇಲೆ ನನ್ಗಿರೋ ಪ್ರೀತಿಗೇನೆ ಅಷ್ಟೇ. ನಾನು ಹಾಗೆ ನಡಿಬೋದು ಅಂತ ನಾನು ಮೊದಲೇ ಅನ್ಕೊಂಡೇ ಬಂದಿದ್ದೆ ರೀ. ಯಾಕೆ ಅಂದರೆ ಆ ಸಮಯದಲ್ಲಿ ನಾನು ಬರೀ ನನ್ನ ಗಂಡನ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ. ಆದರೆ ಒಂದು ವಿಷಯ, ದಿನಕ್ಕೂ ನನ್ನ ತಾಳ್ಮೆ ಕಡಿಮೆ ಆಗ್ತಿದೆ. ಪ್ರತಿ ಕ್ಷಣ ಟೆನ್ಷನ್ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಎಲ್ಲ ಯೋಚನೆ ಮಾಡ್ತಿದ್ರೆ ಏನ್ ಅನ್ನಿಸ್ತಾ ಇದೆ ಗೊತ್ತಾ? ಏನನ್ಸುತ್ತೆ? ನೀವು ತಾಳಿ ಕಟ್ಟಿದ್ರಿಂದ ತಾನೇ ನಿಮಗಿಷ್ಟೊಂದು ತೊಂದರೆ ಬರ್ತಿರೋದು. ಅದೇ ಕೈಯಿಂದ ಈ ತಾಳಿನ ತೆಗೆದ್ಬಿಡಿ. ಎಷ್ಟು ದೊಡ್ಡ ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಕಷ್ಟನೋ ನಷ್ಟನೋ ಸಹಿಸ್ಕೊಳ್ಳೋದು ಸುಲಭ. ಈ ತಾಳಿನ ತೆಗೆದ್ಬಿಡ್ರಿ. ಈ ತಾಳಿ ಸಂಬಂಧ ಬೇಡ ಅನ್ಕೊಂಡ್ರೆ ನಿಮಗೆ ವಿಶ್ರಾಂತಿ ಸಿಗತ್ತೆ. ಇಲ್ಲ ಅಂದ್ರೆ ನಿಜ ಹೇಳೋವರೆಗೂ ನೀವು ಹೀಗೆ ಒದ್ದಾಡ್ತಾನೇ ಇರ್ತೀರಾ. ನಿಮ್ಮ ಕೈಯಿಂದಾನೇ ತೆಗೆದ್ಬಿಡಿ. ನನ್ನ ಜೀವನ ನಾನು ನೋಡ್ಕೊಂತೀನಿ. ನೀವು ಕೂಡ ಹಾಯಾಗಿರ್ತೀರಾ. ನೋವಿಂದ ಬರ್ತಿರೋ ಮಾತುಗಳೇ ಹೊರತು ಮನಸ್ಸಿಂದ ಬರ್ತಿರೋ ಮಾತುಗಳಲ್ಲ ಅಂತ ನನಗೆ ಗೊತ್ತು. ಅವನಿ ತಾಳಿಗೋಸ್ಕರ ನಿನ್ ಪ್ರಾಣನೇ ಕೊಡ್ತೀಯ. ಪ್ರಾಣ ಹೋದ್ರೂ ಈ ತಾಳಿನ ದೂರ ಮಾಡ್ಕೊಳ್ಳೋದಿಲ್ಲ.
ನಾನಿರೋವರೆಗೂ ನನ್ನ ಪ್ರೀತಿ ಹಾಗೇ ಇರುತ್ತೆ. ನಾನಿರೋವರೆಗೂ ನಾನು ಕಟ್ಟಿರೋ ತಾಳಿ ನಿನ್ ಕತ್ತಲ್ಲೇ ಇರುತ್ತೆ. ಅಲ್ಲಿವರೆಗೂ ಇದನ್ನ ಯಾರು ತೆಗಿಯೋಕ್ಕಾಗಲ್ಲ, ನಮ್ಮನ್ನ ಯಾರು ದೂರ ಮಾಡಕ್ಕೂ ಆಗಲ್ಲ. ಮನೆ ತುಂಬಾ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ನಡೀರಿ ಹೋಗೋಣ.